ಹಾಯ್ ಫ್ರೆಂಡ್ಸ್, ಪುಟಾಣಿ ಕಲರವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಪೆಪ್ಪರ್ ಚಿಕನ್ ಮಾಡೋದು ಸುಲಭ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕನಲ್ಲಿ ಒಂದೇ ರೀತಿ ಫ್ರೈ ಮಾಡಿ ಬೇಜಾರಾಗಿದ್ದರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ 2 ಸ್ಪೂನ್ ಜೀರಿಗೆ, 2 ಸ್ಪೂನ್ ಓಂಕಾಳು ಮತ್ತು 2 ಸ್ಪೂನು ಮೆಣಸು ಅಂದರೆ ಪೆಪ್ಪರ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಅಂದರೆ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಪೌಡ್ರ್ ಮಾಡ್ಕೋಬೇಕು. ನೀವು ಇದನ್ನು ಮಿಕ್ಸಿ ಜಾರಲ್ಲಿ ಬೇಕಾದರೂ ಪೌಡ್ರ್ ಮಾಡ್ಕೋಬೋದು. ನಾನಿಲ್ಲಿ ಕುಟಾಣಿಲಿ ಮಾಡ್ಕೊಂಡಿದ್ದೀನಿ ನೋಡಿ. ಮಿಕ್ಸಿ ಜಾರಲ್ಲಿ ಕೂಡ ನೀವು ಪೌಡ್ರ್ ಮಾಡ್ಕೋಬೋದು. ನಾನಿಲ್ಲಿ 1/2 kg ಆಗುವಷ್ಟು ಚಿಕನ್ಗೆ ಮಸಾಲೆನ ತೋರಿಸ್ತಾ ಇದ್ದೀನಿ. ನೀವು ಇನ್ ಕೇಸ್ ಚಿಕನ್ ಕ್ವಾಂಟಿಟಿ ಏನಾದರೂ ಜಾಸ್ತಿ ಮಾಡಿಕೊಂಡ್ರೆ ನಾನು ಇಲ್ಲೇನು ತೊಗೊಂಡಿದ್ದೀನಿ ಅದನ್ನು ದುಪ್ಪಟ್ಟು ತೊಗೋಬೇಕು. ಇಲ್ಲೊಂದು ಪೌಡ್ರು ಸೇರಿಸ್ತೀನಿ. ಏನು ಪೌಡ್ರು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಈಗಲೇ ಹೇಳಲ್ಲ. ಈ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಟ್ಕೋಬೇಕು. ಎಣ್ಣೆಗೆ ಒಂದು ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ನಾನು. ಅದು ಸ್ವಲ್ಪ ಫ್ರೈ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 2 in 1 2 ಕೆಲಸನೂ ಒಟ್ಟಿಗೆ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ಹಸಿಮೆಣ್ಸಿಕಾಯಿ ಸೇರಿಸಿದ್ದೀನಿ. ಹಸಿಮೆಣ್ಸಿಕಾಯಿ ಆಪ್ಷನಲ್ಲು. ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವು ಫ್ಲೇವರ್ಗೋಸ್ಕರ ಯೂಸ್ ಮಾಡಿದ್ದೀನಿ. ಇಲ್ಲಿ 1/2 kg ಚಿಕನ್ ಅಂತ ಹೇಳಿದೆ. ನೀಟಾಗಿ ಒಂದು 3ರಿಂದ 4 ಸಲ ವಾಶ್ ಮಾಡಿ ನಾನಿಲ್ಲಿ ಚಿಕನ್ನ ತೊಗೊಂಡಿರೋದು. ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಸಾಲ್ಟ್ ಕೂಡ ಸೇರಿಸ್ಕೋಬಹುದು. ಸ್ವಲ್ಪ ಲೈಟಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಅದು ಸ್ವಲ್ಪ ನೀರು ಬಿಡಬೇಕು. ಸೊ ಹಾಗಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಸಾಲ್ಟನ್ನು ನೀವು ಇಲ್ಲಿ ಬೇಕಾದರೂ ಸೇರಿಸ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಲ್ಲ ಹಾಕಾದ್ಮೇಲೆ ಕೂಡ ಟೇಸ್ಟು ನೋಡಿ ಸಾಲ್ಟನ್ನು ಸೇರಿಸ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಇಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನಿಲ್ಲಿ 1 ಸ್ಪೂನ್ ಅಷ್ಟೇ ಯೂಸ್ ಮಾಡಿರೋದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ 1/2 kg ಚಿಕನ್ಗಷ್ಟೇ ನಾನು ಮಸಾಲೆ ಹೇಳ್ತಾ ಇರೋದು. ಇಫ್ ಇನ್ ಕೇಸ್ ನೀವು ಜಾಸ್ತಿ ಚಿಕನ್ ಮಾಡ್ತೀರಾ ಅಂದರೆ ಡಬಲ್ ಮಸಾಲೆನ ಯೂಸ್ ಮಾಡಬೇಕಾಗುತ್ತೆ. ಇದನ್ನು ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬಾಯ್ಲ್ ಆಗಕ್ಕೆ ಬಿಡಿ. ನೀರು ಬಿಟ್ಟು ಅದೇ ಬೇಯುತ್ತೆ. ನೀಟಾಗಿ ಕುಕ್ ಆಗ್ತಾಯಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಪೌಡ್ರ್ ಯಾವುದು ಅಂತ ನೆನಪಿದೆಯಾ? ನಾವು ಫಸ್ಟೇ ಪೆಪ್ಪರ್ ಪೌಡ್ರು ಮತ್ತು ಜೀರಿಗೆ, ಓಂಕಾಳು ಎಲ್ಲ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ಪೌಡ್ರನ್ನ ನಾನೇ ಸೇರಿಸ್ತಾ ಇದ್ದೀನಿ. 2ರಿಂದ 3 ಸ್ಪೂನ್ ಆಗಿತ್ತು ಪೌಡ್ರು ಎಲ್ಲ ಸೇರಿಸಿ. ಸೊ ಆ ಪೌಡ್ರನ್ನ ಅಷ್ಟನ್ನು ನಾನೇ ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಾದ್ಮೇಲೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಆಗಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಕುಕ್ ಆಗ್ಲಿಕ್ಕೆ ಬಿಟ್ಟು ಮತ್ತೆ ಓಪನ್ ಮಾಡಿ ಮಿಕ್ಸ್ ಮಾಡಬೇಕು. ಇದೇನು ಅಂತ ಇವಾಗ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ ತೊಗೊಂಡು ಫಸ್ಟೇ ಒಂದು 5 ಮಿನಿಟ್ಸ್ ಬಿಫೋರು ನೀರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಕೋಬೇಕು. ಇದು ಹಾಕೋದ್ರಿಂದ ಪೆಪ್ಪರ್ ಚಿಕನ್ ಟೇಸ್ಟು ಸ್ಪೈಸಿಯಾಗಿ ಬರುತ್ತೆ, ಇನ್ನೊಂದು ಕ್ರಿಸ್ಪಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಪೆಪ್ಪರ್ ಚಿಕನ್ನು. ಕಾರ್ನ್ಫ್ಲೋರ್ ಹಾಕಿದ ಮೇಲೂ ಕೂಡ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ನಾವು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದಾದಮೇಲೆ ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ರೆ ನಮ್ಮ ಪೆಪ್ಪರ್ ಚಿಕನ್ನು ಕಂಪ್ಲೀಟಾಗಿ ಕುಕ್ ಆಗಿರುತ್ತೆ. ಸೊ ಇದನ್ನು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಒಂದು 5 ಮಿನಿಟ್ಸ್ ಹಾಗೆ ಬಿಸಿಲು ಬಿಟ್ಟು ಆಮೇಲೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ರೆಸಿಪಿನ ಟ್ರೈ ಮಾಡಿದವರು ರಿಸಲ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್.